ನಮ್ಮ ಮನಸ್ಸಲ್ಲಿ ಆಗುವಂತ ಕೆಲವೊಂದಷ್ಟು ತೊಳಲಾಟಗಳು ಅಥವಾ ನಮ್ಮಲ್ಲೇ ನಮಗಿರುವಂತ ಒಂದು ಗೊಂದಲಗಳು ನಮ್ಮ ಜೀವನದಲ್ಲಿ ನಮ್ಮನ್ನ ಮೇಲ್ ಬರಕ್ ಬಿಡ್ತಾ ಇರಲ್ಲ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ನಮ್ಮ ಜೀವನದ ಸಕ್ಸಸ್ಗಾಗ್ಲಿ ನಮ್ಮ ಜೀವನದ ಏಳಿಗೆಗಾಗ್ಲಿ ಎಲ್ಲದಕ್ಕೂ ನಾವೇ ಕಾರಣ. ನಂಬ್ತೀರಾ? ನಮ್ಮ ಲೈಫಲ್ಲಿ ಏನೋ ಡೆವಲಪ್ ಆಗ್ತಿದೆ ಅಂದ್ರೂ ಅದಕ್ಕೂ ನಾವೇ ಕಾರಣ. ನಮ್ಮ ಲೈಫಲ್ಲಿ ಯಾಕೋ ನಾವು ಹಿಂದುಳಿದು ಬಿಟ್ಟಿದೀವಿ ಅಂದ್ರೂ ನಾವೇ ಕಾರಣ. ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಮನಸ್ಸಲ್ಲಿ ಆಗುವಂತ ಕೆಲವೊಂದಷ್ಟು ತೊಳಲಾಟಗಳು ಅಥವಾ ನಮ್ಮಲ್ಲೇ ನಮಗಿರುವಂತ ಒಂದು ಗೊಂದಲಗಳು ನಮ್ಮ ಜೀವನದಲ್ಲಿ ನಮ್ಮನ್ನ ಮೇಲ್ ಬರಕ್ ಬಿಡ್ತಾ ಇರಲ್ಲ. ಯಾಕೆ ಈ ಮೂಲ ಕಾರಣ ಅಂತೇಳಿ ಒಂದಷ್ಟು ವಿಷಯಗಳ ಬಗ್ಗೆ ನಿಮ್ಗೆ ಮಾಹಿತಿಗಳನ್ನ ತಿಳಿಸ್ತೀನಿ ಸ್ನೇಹಿತರೆ. ಮುಖ್ಯವಾಗಿ ಏನಾಗುತ್ತೆ ಗೊತ್ತಾ, ನಮ್ಮ ಜೀವನದ ಸಕ್ಸಸ್ಗಾಗ್ಲಿ ನಮ್ಮ ಜೀವನದ ಏಳಿಗೆಗಾಗ್ಲಿ ಎಲ್ಲದಕ್ಕೂ ನಾವೇ ಕಾರಣ. ನಂಬ್ತೀರಾ? ನಮ್ಮ ಲೈಫಲ್ಲಿ ಏನೋ ಡೆವಲಪ್ ಆಗ್ತಿದೆ ಅಂದ್ರೂ ಅದಕ್ಕೂ ನಾವೇ ಕಾರಣ. ನಮ್ಮ ಲೈಫಲ್ಲಿ ಯಾಕೋ ನಾವು ಹಿಂದುಳಿದು ಬಿಟ್ಟಿದೀವಿ ಅಂದ್ರೂ ನಾವೇ ಕಾರಣ. ಯಾಕೆ ಅಂತಂದ್ರೆ ನಾವು ನಮ್ಮ ಮನಸ್ಥಿತಿನ ಬದಲಾವಣೆ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇಲ್ಲ ಅಂತ ಅರ್ಥ. ನಾವ್ ಏನ್ ಮಾಡ್ಕೊಂಡ್ಬಿಟ್ಟಿದೀವಿ, ಯಾರ್ಯಾರ್ದೋ ಬಗ್ಗೆ ಇರೋಂತ ಒಂದಷ್ಟು ನೆಗೆಟಿವ್ ಭಾವನೆಗಳು, ಅವ್ನ್ ಹಿಂಗ್ ಮಾಡ್ಬಿಟ್ಟ ನನ್ಗೆ, ಅವ್ನ್ ಹಂಗ್ ಮಾಡ್ಬಿಟ್ಟ, ಅಥವಾ ಅವ್ರು ಕೆಟ್ಟವರು, ಅಥವಾ ನನ್ನನ್ನ ಈ ರೀತಿ ಭಾವನೆಯಿಂದ ನೋಡ್ತಾರೆ, ಅಥವಾ ನಾನು ಸಮಾಜದಲ್ಲಿ ಹಿಂಗ್ ಬದುಕ್ಬೇಕು ಹಂಗ್ ಬದುಕ್ಬೇಕು, ಅವ್ರು ಹಿಂಗ್ ಅನ್ಕೊಳ್ತಾರೆ ಇವ್ರು ಹಿಂಗ್ ಅನ್ಕೊಳ್ತಾರೆ ನೋಡಿ. ಇವೆಲ್ಲ ನೆಗೆಟಿವ್ ಥಾಟ್ಸ್ ಇಂದ ನಮ್ಮನ್ನ ಏನ್ ಮಾಡ್ಬಿಟ್ಟಿದೀವಿ, ನಮ್ಮನ್ನ ನಾವು ಸಪ್ರೆಸ್ ಮಾಡ್ಕೊಂಡ್ಬಿಟ್ಟಿದೀವಿ, ನಮ್ಮನ್ನ ನಾವು ಇನ್ನೂ ಒಳಗಡೆ ತಗೊಳ್ತಾ ಇದೀವಿ. ಈ ರೀತಿ ಭಾವನೆಗಳಿದ್ದಾಗ ನಿಮ್ಗೆ ಯಾವ ರೀತಿ ಹೊಸ ಆಲೋಚನೆಗಳು ಬರುತ್ತೆ ಹೇಳಿ. ನಾನು ಯಾವಾಗ್ಲೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬಕೆಟ್ ಅನ್ನ ಎಕ್ಸಾಂಪಲ್ ತಗೊಳ್ಳಿ. ಒಂದಷ್ಟು ನೀವು ಗಲೀಜ್ ನೀರನ್ನೇ ತುಂಬಿಕೊಂಡಿದ್ದಾಗ, ನಿಮ್ಗೆ ಗಲೀಜ್ ನೀರೇ ತುಂಬೋಗ್ಬಿಟ್ಟಿದೆ ಅಂದಾಗ ನಮ್ಗೆ ಒಳ್ಳೆ ಆಲೋಚನೆ ಬರ್ಲಿ, ಒಳ್ಳೆ ನೀರ್ ಅದ್ರಲ್ಲಿ ಬರ್ಲಿ ಅಂದ್ರೆ ಏನಾಗ್ತದೆ, ಅಲ್ಲೇನಾಗತ್ತೆ, ನೀವು ಒಳ್ಳೆ ನೀರ್ ಹಾಕಿದ್ರು ಆ ಗಲೀಜ್ ನೀರ್ ಜೊತೆ ಸೇರಿ ಅದು ಕೂಡ ಗಲೀಜ್ ನೀರ್ ಆಗತ್ತೆ. ಹಾಗಾಗಿ ನೀವೇನ್ ಮಾಡ್ಕೊಬೇಕು ಅಂದ್ರೆ ಆ ಬ್ಯಾಗೇಜ್ ನ ರಿಲೀಸ್ ಮಾಡ್ಬೇಕು. ನಿಮ್ ಮನಸ್ಸಲ್ಲಿ ಇರುವಂತ ಹಳೆ ಥಾಟ್ಸು, ನೆಗೆಟಿವ್ ಒಪಿನಿಯನ್ಸ್, ಅಥವಾ ಆ ವ್ಯಕ್ತಿಯ ಬಗ್ಗೆ ಇರುವಂತ ನೆಗೆಟಿವ್ ಆಲೋಚನೆಗಳು, ಮತ್ತೆ ನಿಮ್ಮಲ್ಲಿರೋಂತ ಹಳೇ ಒಂದು ಬಿಲೀಫ್ಸ್, ನೆಗೆಟಿವ್ ಬಿಲೀಫ್ಸ್, ಅವನ್ನೆಲ್ಲ ನೀವು ರಿಮೂವ್ ಮಾಡ್ಬೇಕಾಗತ್ತೆ. ನೀವು ಹೊಸ ವಿಷಯಗಳು ಅಥವಾ ಹೊಸದಾಗಿ ನಿಮ್ಮ ಜೀವನದಲ್ಲಿ ಗ್ರೋತ್ ಆಗ್ಬೇಕು ಅಂತಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಇರುವಂತ ಹಳೆ ಗಲೀಜನ್ನ, ಹಳೆ ನೆಗೆಟಿವಿಟಿನ, ಹಳೆ ಅಷ್ಟು ಥಾಟ್ಸ್ ನ, ಅದನ್ನೆಲ್ಲನೂ ಕೂಡ ನೀವು ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಬೇಕಾಗತ್ತೆ. ನಾವೊಂದು ಸಿಸ್ಟಮ್ ಕೆಟ್ಟೋದಾಗ್ಲೂ ಏನ್ ಮಾಡ್ತೀವಿ, ಕಂಪ್ಲೀಟ್ ಫಾರ್ಮ್ಯಾಟ್ ಮಾಡ್ತೀವಿ. ನಿಮ್ಮ ಮೈಂಡ್ ಅನ್ನು ಕೂಡ ಅದೇ ರೀತಿ ಫಾರ್ಮ್ಯಾಟ್ ಮಾಡ್ಕೊಬೇಕಾಗತ್ತೆ. ಕಂಪ್ಲೀಟ್ ಫ್ರೆಶ್ ಆಗಿ ಶುರು ಮಾಡಿ. ಕಂಪ್ಲೀಟ್ ಫ್ರೆಶ್ ಆಗಿ ನೀವ್ ಏನೇ ಮಾಡೋದಕ್ಕೆ ಶುರು ಮಾಡಿದ್ರು ಕೂಡ ಜೀವನದಲ್ಲಿ ಯಾಕೆ ಸಕ್ಸಸ್ ಬರಲ್ಲ ಅನ್ನೋದು ನಾನು ಹೇಳಿ ಸ್ನೇಹಿತರೆ. ನೋಡೋಣ, ಅದ್ಭುತವಾಗಿ ನನ್ನ ಲೈಫಲ್ಲಿ ಮುಂದಕ್ಕೆ ನಾನು ಹೇಗಿರ್ಬೇಕು, ಇದೇ ರೀತಿ ಇರ್ತೀನಿ, ನಾನು ಇದೇ ರೀತಿ ಬದುಕ್ತೀನಿ, ನೆಕ್ಸ್ಟ್ 3 ತಿಂಗಳಲ್ಲಿ ನಾನು ಇದ್ ಮಾಡ್ತೀನಿ, ನೆಕ್ಸ್ಟ್ 6 ತಿಂಗಳಲ್ಲಿ ನಾನು ಈ ಪೊಸಿಷನ್ ಅಲ್ಲಿ ಇರ್ತೀನಿ, ನೆಕ್ಸ್ಟ್ ವರ್ಷ ನಾನು ಈ ತರ ಬಂದು ನಿಮ್ಮನ್ನ ಕಾಣ್ತೀನಿ ಗುರುಗಳೇ ಅಂತ ಅನ್ಬೇಕು. ಆ ಮಟ್ಟಿಗೆ ನಿಮ್ಮ ಥಿಂಕಿಂಗ್ ಇರ್ಬೇಕು ಹೊರ್ತು ಹಳೇದನ್ನೇ ಇಟ್ಕೊಂಡು, ಹಳೇದನ್ನೇ ಅವಾಗಿಂದ ಅವಾಗ ಅದನ್ನೇ ಯೋಚನೆ ಮಾಡ್ಕೊಂಡು, ನನಗೊಂದು ಮೋಸ ಮಾಡ್ಬಿಟ್ಟ, ನನಗೊಂದು ಹಾಳು ಮಾಡ್ಬಿಟ್ಟ, ನನ್ನ ದುಡ್ಡು ತಿನ್ಬಿಟ್ಟ, ಬರೀ ಇದನ್ನೇ ಮಾತಾಡ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ನೀವು ಮೂವ್ ಆನ್ ಆಗಕ್ಕಾಗಲ್ಲ. ಯು ಶುಡ್ ಆಲ್ವೇಸ್ ಲರ್ನ್ ಟು ಮೂವ್ ಆನ್. ಜೀವನದಲ್ಲಿ ಮುಂದೆ ನಡೆಯೋದನ್ನ ನಾವು ಕಲಿಬೇಕು. ಎಸ್, ಆಗೋಗಿದ್ದನ್ನೇ ಯೋಚನೆ ಮಾಡಿ ಪ್ರಯೋಜನ ಏನು? ಲೆಟ್ ದಿಸ್ ಇದು ಕೂಡ ಪಾಸ್ ಆಗ್ಲಿ. ಶೆಲ್ ದಿಸ್ ಪಾಸ್ ಆಲ್ಸೋ, ಶೆಲ್ ದಿಸ್ ಆಲ್ಸೋ ಪಾಸ್ ಅಂದ್ರೆ ಈ ಕೆಟ್ಟ ಸಮಯ ಕೂಡ ಪಾಸ್ ಆಗೋಗ್ಲಿ. ಇದೇ ರೀತಿ ಅನ್ಕೊಂಡು ಮೂಲ ಮಂತ್ರ ಇದು. ಭಗವಂತ ಏನೇ ಕೊಟ್ರು ಕೂಡ ಅದನ್ನ ಸ್ವೀಕಾರ ಮಾಡಿ. ಭಗವಂತ ಯಾರಿಗೆ ಕಷ್ಟ ಕೊಡ್ತಾನೆ ಗೊತ್ತಾ? ಯಾರಿಗೆ ಆ ಕಷ್ಟನ ಸಹಿಸ್ಕೊಳ್ಳುವಂತ ಶಕ್ತಿ ಇರುತ್ತೆ, ಯಾರಿಗೆ ಆ ಕಷ್ಟದಿಂದ ಆಚೆ ಬರುವಂತ ಶಕ್ತಿ ಇರುತ್ತೆ, ಅಂತವನ್ಗೆ ಭಗವಂತ ಕಷ್ಟ ಕೂಡ ಕೊಡೋದು. ಆ ಟೆಸ್ಟಿಂಗ್ ಎಲ್ಲ ಯಾವ ರೀತಿ ಒಂದು ವಿಗ್ರಹಕ್ಕೆ ಒಂದಷ್ಟು ಉಳಿಪೆಟ್ಟುಗಳು ಹೊಡೆದ್ರೆ ತಾನೆ ಒಂದು ಸುಂದರವಾದ ವಿಗ್ರಹ ಆಗೋದು, ಇಲ್ಲಾಂದ್ರೆ ಅದು ಕೂಡ ಕಲ್ಲೇ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಮೇಲಿಂದ ಮೇಲೆ ಕಷ್ಟ ಬೀಳ್ತಾ ಇದೆ ಅಂದ್ರೆ ಎದುರುಕೊಳಕ್ ಹೋಗ್ಬೇಡಿ. ಮುಂದಿನ ದಿನಗಳಲ್ಲಿ ಒಳ್ಳೆ ದಿನ ನಿಮ್ಗೆ ಕಾದಿದೆ, ಮುಂದಿನ ದಿನಗಳಲ್ಲಿ ಭಾರಿ ಒಳ್ಳೇದ್ ನಿಮ್ಗೆ ಕಾದಿದೆ ಅಂತ ಅರ್ಥ. ಹಾಗಾಗಿ ಯಾವ್ದನ್ನೇ ಬಂದ್ರು ಕೂಡ ಒಳ್ಳೆತನದಿಂದ ಸ್ವೀಕಾರ ಮಾಡಿ, ಪಾಸಿಟಿವಿಟಿಯಿಂದ ಸ್ವೀಕಾರ ಮಾಡಿ. ವಾಟ್ ಯು ಥಿಂಕ್ ಇಸ್ ವಾಟ್ ಯು ಬಿಕಮ್ ಅಂಡ್ ವಾಟ್ ಯು ಫೀಲ್ ಇಸ್ ವಾಟ್ ಯು ಅಟ್ರಾಕ್ಟ್. ಅಂದ್ರೆ ನೀವ್ ಏನ್ ಬಯಸ್ಕೊಳ್ತೀರಾ ಅದೇ ನಿಮ್ಮ ಜೀವನಕ್ಕೆ ನೀವು ಇಂಡೈರೆಕ್ಟ್ ಆಗಿ ಸೆಳೀತಾ ಇದ್ದೀರಾ, ನಿಮ್ ಕಡೆ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಹಾಗಾಗಿ
ಒಂದೊಳ್ಳೆ ಆಲೋಚನೆ ಇಟ್ಕೊಳ್ಳಿ, ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಯೋಚನೆ ಮಾಡಿ, ಪಾಸಿಟಿವ್ ರೀತಿಯಲ್ಲಿ ಎಲ್ಲ ಕೆಲ್ಸಗಳು ಮಾಡ್ತಾ ಬನ್ನಿ, ಅದ್ಭುತವಾದ ಸಕ್ಸಸ್ ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ರೆ ವಂದನೆಗಳು.